ರಾಜ್ಯ ಸರ್ಕಾರದ ಮತ್ತೊಂದು ಗ್ಯಾರಂಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ನಾಳೆಯಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡುವಂತ ಸಾಧ್ಯತೆ ಇದೆ. ತಾಂತ್ರಿಕ ಸಮಸ್ಯೆ ಬಾರದಂತೆ ಆಪ್ ರೆಡಿ ಮಾಡಿದೆಯಂತೆ ಸರ್ಕಾರ. ಜೂನ್ 15ರಿಂದ ಆರಂಭವಾಗಬೇಕಾಗಿದ್ದಂತ ಯೋಜನೆ ತಡವಾಗಿ ಆರಂಭ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಮನೆ ಯಜಮಾನಿಗೆ ಸಿಗಲಿದೆ ಪ್ರತಿ ತಿಂಗಳು 2,000 ರೂಪಾಯಿ. ಇನ್ನು ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದ್ದು ನಿನ್ನೆ ಸಂಜೆ 4 ಗಂಟೆ ವೇಳೆಗೆ 5.56 ಲಕ್ಷ ಮಂದಿ ಗೃಹ ಜ್ಯೋತಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಇದರೊಂದಿಗೆ ಈವರೆಗೂ ಒಟ್ಟು ನೋಂದಣಿ ಸಂಖ್ಯೆ 50 ಲಕ್ಷ ದಾಟಿದೆ. 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುವಂತ ಒಟ್ಟು 2.14 ಕೋಟಿ ಫಲಾನುಭವಿಗಳನ್ನ ಸರ್ಕಾರ ಗುರುತಿಸಿದ್ದು ಈ ಪೈಕಿ 24% ಜನರ ನೋಂದಣಿ ಪೂರ್ಣಗೊಂಡಿದೆ. ಬಸ್ ನಿಲ್ಲಿಸದಿದ್ದಕ್ಕೆ ಮಹಿಳೆಯೊಬ್ಬರು ಬಸ್ ಮೇಲೆ ಕಲ್ಲು ಎಸೆದಿರುವಂತಹ ಘಟನೆ ಕೊಪ್ಪಳದಲ್ಲಿ ನಡೆಯಿತು. ಕೊಪ್ಪಳದಿಂದ ಹೊಸಪೇಟೆಗೆ ಹೊರಟಿದ್ದಂತ ನಾನ್ ಸ್ಟಾಪ್ ಬಸ್ ನಿಲ್ಲಿಸದ ಕಾರಣ ಕೋಪಗೊಂಡಂತ ಲಕ್ಷ್ಮಿ ಎಂಬ ಮಹಿಳೆ ಬಸ್ ಮೇಲೆ ಕಲ್ಲು ತೂರಿದ್ದಾರೆ. ಇದರಿಂದ ರೊಚ್ಚಿಗೆದ್ದಂತ ಚಾಲಕ ಮುತ್ತಪ್ಪ ಬಸ್ ಸಮೇತ ಮುನ್ರಾಬಾದ್ ಠಾಣೆಗೆ ಬಂದು ದೂರನ್ನ ನೀಡಲಿಕ್ಕೆ ಮುಂದಾದ್ರು. ಈ ವೇಳೆ ಬಸ್ ಡ್ಯಾಮೇಜ್ ಹಿನ್ನೆಲೆಯಲ್ಲಿ 5,000 ರೂಪಾಯಿ ದಂಡ ಕೇಳಿದಂತ ಬಸ್ ಡಿಪೋ ಮ್ಯಾನೇಜರ್ ಕಡೆಗೆ ಮಹಿಳಾ ಪ್ರಯಾಣಿಕಿ ಲಕ್ಷ್ಮಿ ಅವರು 5,000 ದಂಡವನ್ನ ಕಟ್ಟಿ ಕ್ಷಮೆಯನ್ನ ಕೇಳಿದ್ದಾರೆ. ಲಕ್ಷ್ಮಿ ಅಂತಾರಿ, ನಾವು ಪಾಪನಾಳಿದ್ದ ಬಂದೇವ್ರಿ. ಮಳೆ ಬರಾಕತ್ತಿತ್ರಿ, ಬಾಳತ್ತೈತ್ರಿ. ನಾವು ಬಂದು ನಿಂತು ಕ್ರಾಸ್ನಾಗ ನಿಂತಿದ್ರಿ, ಹುಲ್ಗಿ ಕ್ರಾಸ್ನಾಗ ಇದ್ದೀವ್ರಿ. ಅವು ಗಾಡಿ ಒಂದ ನಿಂದಿರ್ಸ್ಲೇ ಇಲ್ರಿ. 4-5 ತಾಸು ಆಗಿದ್ರಿ ನಿಂತು. ಅದಕ್ಕೆ ನನಗೆ ತಲೆ ಔಟಾಗಿ ಹೊಡೆದ್ಬಿಟ್ಟೇನ್ರಿ ಕಲ್ಲ. ನೀವು ಅದು ಡ್ರೈವರ್ ಅನ್ನಾಗ ದಂಡ ಕಟ್ಟಿದ್ದೇವ್ರಿ ಗ್ಲಾಸ್ ಹೊಡೆದಿದ್ದಕ್ಕೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಲವು ಆಕಾಂಕ್ಷಿಗಳು ಈಗ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಬಿಜೆಪಿಯಲ್ಲಿ ದಲಿತರು ರಾಜ್ಯದ ಅಧ್ಯಕ್ಷರಾಗಬಾರ್ದಾ, ನನಗೂ ಅವಕಾಶ ಕೊಡಿ ಅಂತ ರಮೇಶ್ ಜಿಗಜಿಣಗಿ ಅವರು, ಹಾಗೆ ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮರ್ಥನಿದ್ದೇನೆ ಅಂತ ಹೇಳಿದ್ದಾರೆ ವಿ ಸೋಮಣ್ಣ ಅವರು. ನಾನು ಈ ಚುನಾವಣೆಯಲ್ಲಿ 4-6 ಹೊಡೆಯೋಕೆ ಹೋಗಿ ಬೋಲ್ಡ್ ಆಗಿದ್ದೇನೆ, ಅವಕಾಶ ಕೊಟ್ಟರೆ ರಾಜ್ಯಾಧ್ಯಕ್ಷ ಸ್ಥಾನ ನಿಭಾಯಿಸ್ತೇನೆ ಅಂತ ಹೇಳಿದ್ರು. ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಯತ್ನಾಳ್. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಮುನಿಸ್ವಾಮಿ ನಡುವಿನ ಟಾಕ್ವಾರ್ ಮುಂದುವರೆದಿದೆ. ಮನಿಸ್ವಾಮಿ ಅನ್ನುವ ಹೇಳಿಕೆಗೆ ಮುನಿಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಅವರಷ್ಟು ಮೇಧಾವಿ ಅಲ್ಲ. ಪ್ರದೀಪ್ ಈಶ್ವರ್ ಭಾಷಣಕ್ಕೆ ಬರುವಂತ ಕಮೆಂಟ್ಸ್ ನೋಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ಕೆಲಸಗಾರ ಯಾರು, ಮಾತುಗಾರ ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ರಾಜಾಜಿನಗರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣಪ್ಪ ಎಂಬುವರು ಅಪಘಾತಕ್ಕೆ ಬಲಿಯಾಗಿದ್ದಾರೆ. ನವರಂಗ್ ಸಿಗ್ನಲ್ ಬಳಿ ಯೂಟರ್ನ್ ತೆಗಿತಾ ಇದ್ದಂತ ಸಂದರ್ಭದಲ್ಲಿ ಕಾರು ಚಾಲಕ ಈ ವೇಳೆ ಪಕ್ಕ ಇದ್ದಂತ ಕೃಷ್ಣಪ್ಪಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದ್ದಾನೆ.